ಕನ್ಯಾ ರಾಶಿಯ ವೀಕ್ಷಕರಿಗೆಲ್ಲ ಸ್ವಾಗತ. 2026 ಜನವರಿ ತಿಂಗಳಿನ ಕನ್ಯಾ ರಾಶಿಯವರ ಭವಿಷ್ಯ ಹೇಗಿದೆ ಅಂತ ತಿಳ್ಕೊಳ್ಳೋಣ. ಮೊದಲಿಗೆ ಈ ತಿಂಗಳಿನಲ್ಲಿ ಗ್ರಹ ಸಂಚಾರದ ಬಗ್ಗೆ ನೋಡೋಣ. ನೋಡಿ, ಈ ತಿಂಗಳಿನಲ್ಲಿ ಶನಿ ಮೀನ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇರ್ತಾರೆ. ಗುರು ವಕ್ರಿಯಾಗಿ ಮಿಥುನ ರಾಶಿಯಲ್ಲಿ ಸಂಚಾರ, ರಾಹು ಕುಂಭ ರಾಶಿಯಲ್ಲಿ ಸಂಚಾರ, ಕೇತು ಸಿಂಹ ರಾಶಿಯಲ್ಲಿ ಸಂಚಾರ. ಇನ್ನು ಸೂರ್ಯ ಜನವರಿ 14ನೇ ತಾರೀಕು ಧನುಸು ರಾಶಿಯನ್ನು ಬಿಟ್ಟು ಮಕರ ರಾಶಿಗೆ ಪ್ರವೇಶ ಮಾಡಿಕೊಳ್ತಾರೆ. ಇನ್ನು ಬುಧನು ಕೂಡ ಜನವರಿ 17ನೇ ತಾರೀಕು ಅವರು ಕೂಡ ಧನುಸು ರಾಶಿಯನ್ನು ಬಿಟ್ಟು ಮಕರ ರಾಶಿಗೆ ಪ್ರವೇಶವನ್ನು ಮಾಡಿಕೊಳ್ತಾರೆ. ಶುಕ್ರ ಅವರು ಕೂಡ ಜನವರಿ 13ನೇ ತಾರೀಕು ಧನುಸು ರಾಶಿಯನ್ನು ಬಿಟ್ಟು ಮಕರ ರಾಶಿಗೆ ಪ್ರವೇಶವನ್ನು ಮಾಡಿಕೊಳ್ತಾರೆ. ಇನ್ನು ಕುಜ ಅವರು ಕೂಡ ಜನವರಿ 16ನೇ ತಾರೀಕು ಧನುಸು ರಾಶಿಯನ್ನು ಬಿಟ್ಟು ಮಕರ ರಾಶಿಗೆ ಪ್ರವೇಶವನ್ನು ಮಾಡಿಕೊಳ್ತಾರೆ. ಈ ಗ್ರಹ ಸಂಚಾರದಿಂದ ಕನ್ಯಾ ರಾಶಿಯವರಿಗೆ ಮುಖ್ಯವಾಗಿ ಈ ತಿಂಗಳಿನಲ್ಲಿ ನೋಡಿ, ಮೊದಲ 15 ದಿನಗಳು ಜನವರಿ 1ನೇ ತಾರೀಕಿನಿಂದ ಜನವರಿ 15ನೇ ತಾರೀಕಿನ ತನಕನೂ ಕೂಡ ಈ ಚತುರ್ಥ ಸ್ಥಾನದಲ್ಲಿ ಅಂದ್ರೆ 4ನೇ ಮನೆಯಲ್ಲಿ ಸೂರ್ಯ ಮತ್ತೆ ಕುಜ ಇರ್ತಕ್ಕಂಥದ್ದು. ಶುಕ್ರ ಬುಧನು ಕೂಡ ಇದ್ದಾರೆ, ಆದ್ರೆ ಸೂರ್ಯ ಮತ್ತೆ ಕುಜ ಇರ್ತಕ್ಕಂಥದ್ದು ಅಷ್ಟೊಂದು ಒಳ್ಳೆಯದಲ್ಲ. ಅದು ಅಲ್ಲದೆ ಆ ಸೂರ್ಯ ಮತ್ತೆ ಕುಜನನ್ನ ಸಪ್ತಮ ಸ್ಥಾನದಲ್ಲಿ ಇರ್ತಕ್ಕಂತಹ ಶನಿ, ಮೀನ ರಾಶಿಯಲ್ಲಿ ಇರ್ತಕ್ಕಂತಹ ಶನಿ ದಶಮ ದೃಷ್ಟಿಯಲ್ಲಿ ಧನುಸು ರಾಶಿಯನ್ನು ಅಂದ್ರೆ ಸೂರ್ಯ ಮತ್ತು ಕುಜನನ್ನು ನೋಡ್ತಾ ಇರೋದ್ರಿಂದ ಮಾನಸಿಕವಾಗಿ ತೊಂದರೆಗಳು, ಆರೋಗ್ಯದಲ್ಲಿ ವ್ಯತ್ಯಾಸಗಳು ಉಂಟಾಗ್ತಕ್ಕಂಥದ್ದು. ಆಮೇಲೆ ಮನೆಯಲ್ಲಿ ನೆಮ್ಮದಿನೇ ಇರೋದಿಲ್ಲ, ಮನಸ್ಸಿಗೂ ಕೂಡ ನೆಮ್ಮದಿ ಇರೋದಿಲ್ಲ. ಕೋಪ, ಆವೇಶ, ಸುಮ್ನೆ ಸಿಟ್ಟು ಬಂದ್ಬಿಡುತ್ತೆ. ಉದ್ಯೋಗದಲ್ಲೂ ಕೂಡ ತೊಂದರೆಗಳು, ಕಿರಿಕಿರಿ ಆಗ್ತಾ ಇರುತ್ತೆ. ಮನೆಯಲ್ಲಿ ಸುಮ್ನೆ ಕಿರಿಕಿರಿ ಅನುಭವಿಸ್ತಕ್ಕಂಥದ್ದು ಈ ತರ. ಆಮೇಲೆ ಕುಜನ ವೀಕ್ಷಣೆ ಕೂಡ ಶನಿಯ ಮೇಲೆ ಇರುತ್ತೆ. ಈ ಗಂಡ ಹೆಂಡತಿಯರ ಮಧ್ಯೆ ಕಿರಿಕಿರಿ, ಅಂದ್ರೆ ನೆಮ್ಮದಿ ಇರೋದಿಲ್ಲ. ಸ್ವಲ್ಪ ಮನೆಯಲ್ಲಿ ನೆಮ್ಮದಿ ಅನ್ನೋದು ಇರೋದಿಲ್ಲಪ್ಪ. ಆಮೇಲೆ ಮುಖ್ಯವಾಗಿ ಈ ವಾಹನದ ವಿಚಾರದಲ್ಲಿ, ವಾಹನ ನೀವೇ ಸ್ವತಃ ವಾಹನ ನಿಮ್ಮ ವಾಹನನೇ ಆಗಿರಬಹುದು, ಅಥವಾ ಬೇರೆ ಯಾರ್ದೋ ವಾಹನದಲ್ಲಿ ಹೋಗ್ತಾ ಇರಬಹುದು, ಅಥವಾ ನೀವು ಬಸ್ಸಲ್ಲಿ ಹೋಗ್ತಾ ಇರಬಹುದು. ಏನಾದ್ರೂ ಒಂದು ಚಿಕ್ಕದಾಗಿ ತೊಂದರೆಗಳು, ತಾಪತ್ರಯಗಳು, ಇರಿಟೇಷನ್ ತರ ಆಗ್ತಾ ಇರುತ್ತೆ. ಸ್ವಲ್ಪ ಭಯ ಹೆಚ್ಚಾಗ್ತಕ್ಕಂಥದ್ದು. ಆಮೇಲೆ ನಿಮ್ಮದೇನಾದ್ರೂ ವೆಹಿಕಲ್ ಇದ್ರೆ ಸಡನ್ ಆಗಿ ಬ್ರೇಕ್ ಡೌನ್ ಆಗೋದು, ಅಥವಾ ಏನಾದ್ರೂ ಕೆಟ್ಟು ಹೋಗ್ತಕ್ಕಂಥದ್ದು, ವಾಹನದಿಂದ ಖರ್ಚುಗಳು ಜಾಸ್ತಿ ಆಗ್ತಕ್ಕಂಥದ್ದು, ಅಥವಾ ಮನೆಯಲ್ಲಿ ಏನಾದ್ರೂ ಖರ್ಚುಗಳು ಜಾಸ್ತಿ ಆಗ್ತಕ್ಕಂಥದ್ದು, ಈ ತರಹದ ಸಿಚುಯೇಷನ್ ಇರ್ತಕ್ಕಂಥದ್ದು. ಆದ್ರೆ ಚತುರ್ಥ ಸ್ಥಾನದಲ್ಲಿ ಇರ್ತಕ್ಕಂತಹ ಶುಕ್ರ ಬುಧನು ಕೂಡ ಅವರು ಕೂಡ ಚತುರ್ಥ ಸ್ಥಾನದಲ್ಲಿ ಇದ್ದಾರೆ. ಸೊ ಇವರಿಬ್ರು ಸೂರ್ಯ ಮತ್ತೆ ಕುಜ ನಿಮಗೆ ತೊಂದರೆ ಮಾಡ್ತಾ ಇದ್ರೆ, ಈ ಶುಕ್ರ ಮತ್ತೆ ಬುಧ ಅದನ್ನ ಸೇವ್ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾರೆ. ಆ ಟೆನ್ಷನ್ ಸ್ವಲ್ಪ ಕಡಿಮೆ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ. ವಾಹನದ ವಿಚಾರದಲ್ಲಿ ತೊಂದರೆ ಆಗದಂತೆ ಸ್ವಲ್ಪ ನಿಮಗೆ ಆ ಒಂದು ತೊಂದರೆಯಿಂದ ಹೊರಗಡೆ ಬರೋ ತರ ಮಾಡ್ತಾರೆ. ಸ್ವಲ್ಪ ಮನಸ್ಸಿಗೆ ನೆಮ್ಮದಿ ಆಗಿರೋದಕ್ಕೆ ಸ್ವಲ್ಪ ಅವ್ರ ಅವಕಾಶನೂ ಕೂಡ ಮಾಡಿಕೊಡ್ತಾರೆ. ಅವರಿಬ್ರು ನಿಮಗೆ ತೊಂದರೆ ಮಾಡಿದ್ರೆ ಇವರಿಬ್ರು ನಿಮಗೆ ಪಾಸಿಟಿವ್ ನ ತುಂಬುತ್ತಾ ಹೋಗ್ತಾರೆ. ಆದ್ರೆ ಈ ಜನವರಿ 15ನೇ ತಾರೀಕಿನ ನಂತರ ಎಲ್ಲಾ ಗ್ರಹಗಳು ಕೂಡ ಒಂದೊಂದೇ ಪಂಚಮ ಸ್ಥಾನಕ್ಕೆ ಹೋಗ್ತಾರೆ, ಅಂದ್ರೆ 5ನೇ ಮನೆಗೆ ಹೋಗ್ತಾರೆ. ಇಲ್ಲಿ ಅಷ್ಟಮಾಧಿಪತಿ ಆಗ್ತಾರೆ. ಕುಜ ಅಷ್ಟಮಾಧಿಪತಿಯಾಗಿ ಪಂಚಮ ಸ್ಥಾನದಲ್ಲಿ ಎಕ್ಸಾಲ್ಟೆಡ್ ಉಚ್ಚ ಸ್ಥಾನದಲ್ಲಿ ಇರ್ತಕ್ಕಂಥದ್ದು. ನೋಡಿ, ವ್ಯಾಪಾರದಲ್ಲಿ ಇರ್ತಕ್ಕಂಥವ್ರು, ವ್ಯಾಪಾರ ಕ್ಷೇತ್ರದಲ್ಲಿ ಯಾರೆಲ್ಲ ಇದ್ದೀರಾ, ಯೋಚನೆ ಮಾಡಿ ಮುಂದುವರಿರಿ. ಸುಮ್ನೆ ಇನ್ವೆಸ್ಟ್ಮೆಂಟ್ ಮಾಡುವುದು ಬೇಡ, ಅವಸರ ಮಾಡ್ಕೋಬೇಡಿ, ಗಾಬರಿ ಮಾಡ್ಕೋಬೇಡಿ, ತಲೆ ಬಿಸಿ ಮಾಡ್ಕೊಳ್ಳೋದಕ್ಕೆ ಹೋಗಬಾರದು. ಇಲ್ಲ ಅಂದ್ರೆ ಸ್ವಲ್ಪ ರಾಂಗ್ ಇನ್ವೆಸ್ಟ್ಮೆಂಟ್ ಮಾಡಿ ದುಡ್ಡು ಕಳ್ಕೊಳ್ತಕ್ಕಂತಹ ಸಾಧ್ಯತೆನೂ ಕೂಡ ಕಂಡು ಬರ್ತಾ ಇರುತ್ತೆ. ಆಮೇಲೆ ತಲೆಯಲ್ಲಿ ಏನಾದ್ರೂ ಒಂದು ಕೆಟ್ಟದಾಗಿ ಅಥವಾ ಏನಾದ್ರೂ ಒಂದು ಅಹಿತಕರವಾಗಿರ್ತಕ್ಕಂತಹ ಯೋಚನೆಗಳು ಬರ್ತಕ್ಕಂಥದ್ದು, ಒತ್ತಡ ಪೂರ್ವಕವಾಗಿರ್ತಕ್ಕಂತಹ ತಲೆಯಲ್ಲಿ ತುಂಬಿಕೊಳ್ತಕ್ಕಂಥದ್ದು, ಈ ತರ ಸಿಚುಯೇಷನ್. ಸಂತಾನದ ಒಂದು ವಿಚಾರದಲ್ಲಿ ಖರ್ಚುಗಳು ಜಾಸ್ತಿ ಆಗ್ತಕ್ಕಂಥದ್ದು. ಈ ಸಮಯದಲ್ಲಿ ಗರ್ಭಿಣಿ ಸ್ತ್ರೀಯರು, ಗರ್ಭಿಣಿ ಹೆಣ್ಮಕ್ಳು, ಕನ್ಯಾ ರಾಶಿಯಲ್ಲಿ ಇರ್ತಕ್ಕಂಥವ್ರು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಸ್ವಲ್ಪ ಆದಷ್ಟು ಟೆನ್ಷನ್ ಎಲ್ಲ ಮಾಡ್ಕೊಳೋದಕ್ಕೆ ಹೋಗಬಾರದು. ಆಮೇಲೆ ಈ ಬುಧನು ಕೂಡ ಈ ಪಂಚಮ ಸ್ಥಾನದಲ್ಲಿ ಇರ್ತಕ್ಕಂಥದ್ದು, ನಿಮ್ಮ ರಾಷ್ಟ್ರಾಧಿಪತಿ ಪಂಚಮ ಸ್ಥಾನದಲ್ಲಿ ಇರ್ತಕ್ಕಂಥದ್ದು. ನಾನು ಅವಾಗಲೇ ಹೇಳಿದೆ, ವ್ಯಾಪಾರದಲ್ಲಿ ಇರ್ತಕ್ಕಂಥವ್ರು, ವ್ಯಾಪಾರ ಕ್ಷೇತ್ರದಲ್ಲಿ ಯಾರೆಲ್ಲ ಇದ್ದೀರಾ, ಅದು ದೊಡ್ಡ ವ್ಯಾಪಾರ ಆಗಿರ್ಬೋದು, ಚಿಕ್ಕ ವ್ಯಾಪಾರ ಆಗಿರ್ಬೋದು, ಯಾವುದೇ ಒಂದು ವ್ಯಾಪಾರ ಕ್ಷೇತ್ರದಲ್ಲಿ ಇರ್ತಕ್ಕಂಥವ್ರು ಆಲೋಚನೆ ಮಾಡಿ ಮುಂದುವರಿರಿ. ಇಲ್ಲ ಅಂದ್ರೆ ಸ್ವಲ್ಪ ತೊಂದರೆಗಳನ್ನ ತಂದ್ಕೊಳ್ತಕ್ಕಂತಹ ಸಾಧ್ಯತೆ ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ. ಈ ಸಮಯದಲ್ಲಿ ಒಂದು ರೆಕಾಗ್ನೈಸೇಷನ್ ಅಂದ್ರೆ ನಿಮ್ಮ ಒಂದು ಖ್ಯಾತಿಗೆ ಧಕ್ಕೆ ಬರ್ತಕ್ಕಂತಹ ಸಾಧ್ಯತೆಯೂ ಕೂಡ ಇರುತ್ತೆ. ಅಂದ್ರೆ ನಿಮ್ಗೆ ಏನೋ ಒಂದು ಹೆಸರು ಕೆಟ್ಟು ಹೋಗ್ತಕ್ಕಂಥದ್ದು, ನಿಮ್ಮ ಒಂದು ಆಲೋಚನೆಯಿಂದ ನೀವು ಥಿಂಕ್ ಮಾಡ್ತಕ್ಕಂಥದ್ದು ಏನೆಲ್ಲ ರಾಂಗ್ ಥಿಂಕ್ ಮಾಡಿ ಅದು ಬೇರೆಯವ್ರಿಗೆ ಗೊತ್ತಾಯ್ತು ಅಂದ್ರೆ ಸ್ವಲ್ಪ ನಿಮ್ಮ ಮೇಲೆ ಅಪಪ್ರಚಾರ ಆಗಿರ್ಬೋದು, ಅಥವಾ ಅಪಕೀರ್ತಿಗೆ ಒಳಗಾಗುವ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇರುತ್ತೆ. ಅಂದ್ರೆ ಜನವರಿ 1ನೇ ತಾರೀಕಿನಿಂದ ಜನವರಿ 15ನೇ ತಾರೀಕಿನ ತನಕ ಒಂದು ತರಹದ ಫಲಿತಾಂಶಗಳು. ಜನವರಿ 15ನೇ ತಾರೀಕಿನ ನಂತರ ಸ್ವಲ್ಪ ನಿಮ್ಮ ಒಂದು ಏನು ಯೋಚನೆ ಮಾಡ್ತಾ ಇದ್ದೀರಾ, ಏನು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀರಾ, ಏನು ವ್ಯಾಪಾರ ಮಾಡ್ತಾ ಇದ್ದೀರಾ,
ಅದರಲ್ಲಿ ಜಾಸ್ತಿ ಟೆನ್ಷನ್ ತಗೊಳೋದು ಬೇಡ, ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡೋದು ಬೇಡ, ಅಥವಾ ಹೊಸದಾಗಿ ನಾನು ಅದನ್ನ ಮಾಡ್ಬೇಕು ಇದನ್ನ ಮಾಡ್ಬೇಕು ಆತರ ಅದನ್ನು ಕೂಡ ಸದ್ಯಕ್ಕೆ ಪೋಸ್ಟ್ಪೋನ್ ಮಾಡೋದು ಉತ್ತಮವಾಗಿರುತ್ತೆ. ಶೇರ್ ಮಾರ್ಕೆಟ್ ಅಲ್ಲಿ ಹಣ ಹೂಡಿಕೆ ಮಾಡೋದು ಅಥವಾ ಏನೋ ಆನ್ಲೈನ್ ಅಲ್ಲಿ ಒಂದು ಮೆಸೇಜ್ ಬಂತು, ಪ್ರೆಸ್ ಮಾಡ್ಬಿಟ್ಟೆ ದುಡ್ಡು ಖರ್ಚಾಗ್ಬಿಡ್ತು ಅಂತ, ದುಡ್ಡು ಕಟ್ಟಾಗ್ಬಿಡ್ತು ಅಂತ ಹೇಳ್ತೀರಾ. ಸೊ ಈ ತರ ಗ್ರಹ ಸ್ಥಿತಿಗಳು ಬಂದಾಗ್ಲೇನೆ ಈ ತರಹದ ವಾತಾವರಣ ಸೃಷ್ಟಿಯಾಗುತ್ತೆ. ಸೊ ಹುಷಾರಾಗಿ ಇರೋದಕ್ಕೆ ಪ್ರಯತ್ನ ಪಡಬೇಕು. ಅಂದ್ರೆ ಸ್ವಲ್ಪ ಮಿಶ್ರ ಫಲಿತಾಂಶಗಳೇ ಗೋಚರ ಆಗ್ತಾ ಇರುತ್ತೆ. ಪಂಚಮ ಸ್ಥಾನದಲ್ಲಿ ಕುಜನಂತಹ ಅಷ್ಟಮಾಧಿಪತಿ ಪಂಚಮ ಸ್ಥಾನದಲ್ಲಿ ಬಂದಾಗ ಓವರ್ ಥಿಂಕಿಂಗ್, ನಾನ್ ಮಾಡ್ತಾ ಇರೋದೇ ಕರೆಕ್ಟು, ನಾನು ಹೋಗ್ತಾ ಇರೋ ದಾರಿನೇ ಕರೆಕ್ಟು. ಸೊ ಈ ತರಹದ ಒಂದು ಭಾವನೆ, ಈ ತರಹದ ಒಂದು ತಲೆಯಲ್ಲಿ ಬರ್ತಕ್ಕಂಥದ್ದು. ಆರೋಗ್ಯದ ವಿಚಾರದಲ್ಲೂ ಕೂಡ ಟೆನ್ಷನ್ ಇರುತ್ತೆ. ಆರೋಗ್ಯದ ವಿಚಾರದಲ್ಲಿ ಬೆನ್ನು ನೋವು, ಮತ್ತಾಮೇಲೆ ಈ ಮೊಣಕಾಲಿನ ನೋವು, ಈ ತರ ಸಿಚುಯೇಷನ್, ಗ್ಯಾಸ್ಟ್ರಿಕ್ ಆಗೋದು, ಈ ತರನು ಕೂಡ ಜಾಸ್ತಿ ಇರುತ್ತೆ. ಸ್ವಲ್ಪ ನೋಡ್ಕೊಂಡು ಮುಂದುವರಿಯೋದಕ್ಕೆ ಪ್ರಯತ್ನ ಪಡಬೇಕಾಗುತ್ತೆ ಕನ್ಯಾ ರಾಶಿಯವರು. ಈ ಕನ್ಯಾ ರಾಶಿಯವರು ತಪ್ಪದೆ ನೀವು ಮಾಡಬೇಕಾಗಿರೋ ಕೆಲಸ ಮುಖ್ಯವಾಗಿ ಏನಪ್ಪಾ ಅಂತಂದ್ರೆ, ಓಂ ಗಂ ಗಣಪತಯೇ ನಮಃ ಈ ಮಂತ್ರವನ್ನು ಪ್ರತಿನಿತ್ಯ ಹೇಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ. ಗಣೇಶನ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ಹಾಗೂ ಗಣೇಶನಿಗೆ ಸ್ವಲ್ಪ ಈ ತೊಗರಿ ಬೆಳೆಯಿಂದ ಏನಾದ್ರೂ ಮಾಡಿ ನೈವೇದ್ಯ ರೂಪದಲ್ಲಿ ಕೊಡೋದಕ್ಕೆ ಪ್ರಯತ್ನ ಮಾಡಿ. ಬುಧವಾರ ಮಂಗಳವಾರದ ದಿನ ಈ ಪರಿಹಾರವನ್ನು ಮಾಡ್ಕೊಂತ ಹೋಗಿ. ಇನ್ನು ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನೋಡಿ, ಇದು ಗೋಚಾರದ ಒಂದು ಫಲಿತಾಂಶಗಳು ಮಾತ್ರ ಆಗಿರುತ್ತೆ. ನಮ್ಮ ವೈಯಕ್ತಿಕ ಜನ್ಮ ಜಾತಕದಲ್ಲಿ ಏನ್ ನಾವು ತಗೊಂಡ್ಬಂದಿರ್ತೀವಿ ಆ ಕರ್ಮದ ಫಲಿತಾಂಶಗಳಿಗೆ ತಕ್ಕಂತೆ, ಅಂದ್ರೆ ಆ ಗ್ರಹ ಸ್ಥಿತಿಗೆ ತಕ್ಕಂತೆ ನಮ್ ಕರ್ಮ ಅನ್ನೋದಿರುತ್ತೆ. ಸೊ ಉದ್ಯೋಗದಲ್ಲಿ ತೊಂದರೆನಾ, ನಮ್ಮ ಒಂದು ವೈವಾಹಿಕ ಜೀವನದಲ್ಲಿ ತೊಂದರೆ ಆಗ್ತಿದ್ಯಾ, ಹಣಕಾಸಿನ ವಿಚಾರದಲ್ಲಿ ತೊಂದರೆ ಆಗ್ತಿದ್ಯಾ, ಎಲ್ಲನೂ ತಿಳಿಸ್ತಕ್ಕಂಥದ್ದು ನಮ್ಮ ಒಂದು ಜನ್ಮ ಜಾತಕ. ಸೊ ಆ ಜಾತಕದಲ್ಲಿ ಇರ್ತಕ್ಕಂತಹ ಬಲಗಳು, ಬಲಹೀನತೆಗಳನ್ನ ನಾವು ನೋಡ್ಕೋಬೇಕಾಗುತ್ತೆ. ಸೊ ಜಾತಕದಲ್ಲಿ ಯಾವ್ದಾದ್ರೂ ಒಂದು ಗ್ರಹ, ಅಂದ್ರೆ ಪ್ರತಿಯೊಬ್ಬರ ಜಾತಕದಲ್ಲೂ ಒಂದೇ ಒಂದು ಗ್ರಹ ಮೇಜರ್ ಆಗಿ ತೊಂದರೆ ಮಾಡ್ತಾ ಇರುತ್ತೆ. ಆ ಗ್ರಹಕ್ಕೆ ನಾವು ಪರಿಹಾರ ಮಾಡ್ಕೊಂಡ್ರೆ ಸರಿ ಆಗ್ತಾ ಹೋಗುತ್ತೆ. ಇದು ನನ್ನ ತುಂಬಾ ವರ್ಷಗಳಿಂದ ನಾನು ಮಾಡ್ಕೊಂಡ್ ಬರ್ತಾ ಇರ್ತಕ್ಕಂಥದ್ದು. ಇದೇ ತರಹನೇ ಅನುಭವ ಆಗಿರೋದ್ರಿಂದ ನಾನು ಇದನ್ನ ನಿಮ್ಮ ಹತ್ರ ಹೇಳ್ತಾ ಇದ್ದೇನೆ. ಜಾತಕ ರೀತ್ಯ ಒಂದು ಗ್ರಹ ಮೇಜರ್ ಆಗಿ ತೊಂದರೆ ಮಾಡ್ತಾ ಇರುತ್ತೆ, ಅಂದ್ರೆ ನೆಗೆಟಿವ್ ಇನ್ಫ್ಲುಯೆನ್ಸ್ ಅಲ್ಲಿ ಇರುತ್ತೆ. ಆ ಗ್ರಹಕ್ಕೆ ನಾವು ಕರೆಕ್ಟ್ ಆಗಿ ಸ್ವಲ್ಪ ಮಾಡ್ಕೊಂಡ್ಬಿಟ್ರೆ ಸ್ವಲ್ಪ ಪರಿಸ್ಥಿತಿಗಳು ಕೂಡ ಉತ್ತಮವಾಗಿರುತ್ತೆ. ಆಮೇಲೆ ದಶಾಭುಕ್ತಿ ಬಂದಾಗ ನೋಡಿ, ಸಾಕಷ್ಟು ಜನ ಹೇಳ್ತಾ ಇರ್ತಾರೆ, ನಾನು ಆ ಪರಿಹಾರ ಮಾಡ್ಕೊಂಡ್ರೆ, ಈ ಪರಿಹಾರ ಮಾಡ್ಕೊಂಡೆ ಒಳ್ಳೇದಾಗಿಲ್ಲ ಅಂತ ಹೇಳ್ಬಿಟ್ಟು. ಆ ದಶಾಭುಕ್ತಿಗೆ, ಅಂದ್ರೆ ಯಾವ ದಶಾಭುಕ್ತಿ ನಡೀತಾ ಇದೆಯೋ ಆ ದಶಾಭುಕ್ತಿಗೆ ತಕ್ಕಂತೆ ಇರೋ ಪರಿಹಾರಗಳನ್ನ ನೀವು ಮಾಡ್ಕೊಂಡಿರೋದಿಲ್ಲ. ಬೇರೆ ಯಾವುದೋ ಅದು ಕರ್ಮ, ಅದನ್ನೇ ನಾವು ಕರ್ಮ ಅಂತೀವಿ. ಕರ್ಮ ಬಿಡೋದಿಲ್ಲ. ನಿಮಗೆ ಕರೆಕ್ಟ್ ಆಗಿ ಪರಿಹಾರ ಮಾಡ್ಕೊಂಡ್ರೆ ಎಲ್ಲ ಒಳ್ಳೇದಾಗ್ಬಿಡುತ್ತೆ, ಸ್ವಲ್ಪ ನೆಗೆಟಿವಿಟಿ ಕಡಿಮೆ ಆಗ್ಬಿಡುತ್ತೆ. ಸೊ ಆ ಪರಿಹಾರಗಳನ್ನ ಮಾಡ್ಕೊಳ್ಳೋದಕ್ಕೂ ಆ ಗ್ರಹ ಸ್ಥಿತಿಗಳು ನಿಮಗೆ ಬಿಡೋದಿಲ್ಲ. ಇದನ್ನ ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನನಗೆ ಕಾಮೆಂಟ್ ರೂಪದಲ್ಲಿ ತಿಳಿಸಿ. ಈ ವಿಡಿಯೋವನ್ನ ಮುಕ್ತಾಯ ಮಾಡ್ತಾ ಇದ್ದೇನೆ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು. ಜೈ ಶ್ರೀರಾಮ್.